ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮುಂಜಾನೆ ಪ್ರಾರ್ಥನೆಯಲ್ಲಿ ಎಮ್ಮೌಸ್ ಪ್ರಾರ್ಥನಾ ತಂಡದ ಪರವಾಗಿ ನಿಮ್ಮೆಲ್ಲರನ್ನ ಈ ಪ್ರಾರ್ಥನೆಗೆ ನಾನು ಆಹ್ವಾನಿಸ್ತೇನೆ. ಪ್ರೇರೆ, ಈ ದಿನ ನಮ್ಮ ಜೊತೆ ಅನೇಕರು ನಿಲ್ಲಬಹುದು, ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಸಮಸ್ಯೆಗಳಲ್ಲಿ. ಆದರೆ ಒಬ್ಬರ ನೋವನ್ನ ಇನ್ನೊಬ್ಬರು ತಗೊಂಡೋದಕ್ಕಾಗೋದೇ ಇಲ್ಲ, ಮತ್ತೆ ಒಬ್ಬರ ಕಷ್ಟವನ್ನ ಇನ್ನೊಬ್ಬರು ತಗೊಂಡು ಆ ಕಷ್ಟವನ್ನ ನಿವಾರಣೆ ಮಾಡೋದಕ್ಕೆ ಖಂಡಿತವಾಗಿ ಸಾಧ್ಯವೇ ಇಲ್ಲ. ನೋಡಿ, ಯೇಸು ಕ್ರಿಸ್ತರು ಆ ನಮ್ಮ ಎಲ್ಲ ಕಷ್ಟಗಳನ್ನ, ಬಾಧೆಗಳನ್ನ, ಸಮಸ್ಯೆಗಳನ್ನ ಹೊತ್ತು ನೀಗಿಸುವುದಕ್ಕಾಗಿ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಬಂದರು. ಆ ಯೇಸು ಕ್ರಿಸ್ತರನ್ನ ಹುಡುಕದವ್ರಿಗೂ ಕೂಡ ಅವರು ಸಹಾಯ ಮಾಡಿದ್ರು. ಯಾರಿಗೆಲ್ಲ ಅವರು ವಿಚಾರಿಸದೆ ಹೋದ್ರೋ ಅಂಥವ್ರಿಗೂ ಕೂಡ ಯೇಸು ಕಾಣಿಸಿಕೊಂಡ್ರು. ಯಾಕೆ ಅಂತ ಹೇಳಿದ್ರೆ, ಇಡೀ ಲೋಕ ಯೇಸುವಿಗೆ ಸೇರಿದ್ದು. ಈ ಲೋಕದ ಎಲ್ಲಾ ಮಕ್ಕಳು ಕೂಡ ಆ ಯೇಸುವಿನ ಮಕ್ಕಳೇ ಆಗಿದ್ದಾರೆ. ಒಮ್ಮೆ ಯೇಸು ಸ್ವಾಮಿ ಆ ಕೆಫರ್ನೌಮ್ ಎಂಬ ಊರಿನಿಂದ ನಾಯಿನ್ ಊರಿನ ಕಡೆಗೆ ತಮ್ಮ ಪ್ರಯಾಣವನ್ನ ಬೆಳೆಸ್ತಾರೆ. ಯೇಸು ಸ್ವಾಮಿಯ ಹಿಂದೆ ಶಿಷ್ಯರು ಮತ್ತೆ ಅನೇಕರು ಯೇಸುವನ್ನು ಹಿಂಬಾಲಿಸಿ ಹೋಗಬೇಕಾದ್ರೆ ಆ ನಾಯಿನ್ ಊರಿನ ಆ ಒಂದು ಮುಂಭಾಗದಲ್ಲಿ ಏನ್ ಮಾಡ್ತಾರೆ, ಒಂದು ಶವಯಾತ್ರೆ ಬರುವುದನ್ನ ಯೇಸು ನೋಡ್ತಾರೆ. ಒಂದು ಯುವಕ ಆ ಒಂದು ಚಟ್ಟದ ಮೇಲೆ ಮಲಗಿರ್ತಾನೆ. ಆಕೆ ತಾಯಿಯಾದ್ರೂ ವಿಧವೆಯಾಗಿರ್ತಾಳೆ. ಆಕೆ ಆ ಚಟ್ಟದ ಪಕ್ಕದಲ್ಲಿ ನಿಂತು ಕಣ್ಣೀರನ್ನ ಇಡ್ತಾ ಇರ್ತಾಳೆ. ಯೇಸು ಸ್ವಾಮಿ ಆಕೆಯನ್ನ ನೋಡಿದಾಗ ಅವರ ಮನ ಕರಗಿ ಆ ಒಂದು ಮಹಿಳೆಯನ್ನ ನೋಡಿ ಹೇಳ್ತಾರೆ, ಅಮ್ಮ ಅಳಬೇಡ ಅಂತೇಳಿ. ಹೌದು ಪ್ರಿಯರೇ, ನೋಡಿ, ಯೇಸುವಿನ ಹೃದಯ ಎಷ್ಟು ಒಂದು ಪ್ರೀತಿಯಿಂದ ತುಂಬಿದ ಹೃದಯ ಅಂತ ಹೇಳಿದ್ರೆ, ಆ ಒಂದು ಯುವಕ ಆ ತಾಯಿಗೆ ಒಬ್ಬನೇ ಮಗನಾಗಿದ್ದ. ಆಕೆಯಾದ್ರೂ ವಿಧವೆಯಾಗಿದ್ಲು. ವಿಧವೆ ಅಂತ ಹೇಳಿದ್ರೆ ಗಂಡ ಇಲ್ಲ, ಆಧಾರ ಇಲ್ಲ, ಇದ್ದಂತ ಒಂದು ಮಗನನ್ನು ಕೂಡ ಆಕೆ ಕಳೆದುಕೊಂಡಿದ್ದಾಳೆ. ಈಗ ಆಕೆ ಜೀವನ ಏನಾಗಿರಬೇಕು? ತನ್ನ ಜೀವನವೇ ಬೇಡ ಅಂತೇಳಿ ಆಕೆ ಖಂಡಿತವಾಗಿ ಆಕೆ ನಿರ್ಧಾರ ಮಾಡ್ಕೊಂಡಿರ್ತಾಳೆ. ಒಂದು ತಾಯಿಯ ಹೃದಯ ಖಂಡಿತವಾಗಿ ತನ್ನ ಮಕ್ಕಳು ಕಣ್ಮುಂದೆ ಸಾಯುವುದಕ್ಕಿಂತ ಘೋರವಾದಂತ ನೋವು ಒಂದು ತಾಯಿಗೆ ಬೇರೆ ಯಾವುದು ಇರೋದಿಲ್ಲ. ಅಂತ ಒಂದು ನೋವನ್ನ ಆಕೆ ಮೊದಲೇ ತನ್ನ ಗಂಡನನ್ನ ಕಳೆದುಕೊಂಡು ಕಷ್ಟದಲ್ಲಿ ನೋವಿನಲ್ಲಿರುವಂತಹ ಆ ಒಂದು ತಾಯಿಗೆ ಈಗ ಕಣ್ಣ ಮುಂದೆ ತನ್ನ ಮಗನನ್ನ, ಅದು ಯೌವನಸ್ಥ ಮಗನನ್ನ, ತನ್ನ ವೃದ್ಧಾಪ್ಯದಲ್ಲಿ ಆತನು ಸಾಕಿ ಸಲತಾನೆ, ತನ್ನ ಪ್ರೀತಿಯನ್ನ ಕೊಡ್ತಾನೆ, ತನ್ನ ಒಂದು ಅಂತಿಮ ದಿನಗಳಲ್ಲಿ ಊರುಗೋಲಾಗಿರ್ತಾನೆ ಎಂದು ಆಕೆ ನಂಬಿದಂತ ಮಗ ಈಗ ಕೈ ಬಿಟ್ಟು ಹೋಗ್ತಾ ಇದ್ದಾನೆ. ಆಕೆಗೆ ಈಗ ಯಾರು ಇಲ್ಲ, ಆಧಾರ ಇಲ್ಲ. ಇನ್ನು ನಾನು ಯಾರಿಗಾಗಿ ಬದುಕಬೇಕು ಅಂತೇಳಿ ಆಕೆ ಯೋಚನೆ ಮಾಡಿರಬಹುದು. ನೋಡಿ, ಯೇಸು ಸ್ವಾಮಿ ಆ ಕ್ಷಣದಲ್ಲಿ ಅಲ್ಲಿ ಬಂದ್ರು. ಯೇಸು ಆಕೆಯನ್ನ ನೋಡಿ ಹೇಳ್ತಾರೆ, ನಾವು ಲೂಕನ ಸುವಾರ್ತೆ ಅಧ್ಯಾಯ 7 ವಾಕ್ಯ 13ರಲ್ಲಿ ನಾವು ಓದ್ತೇವೆ, ಪ್ರಭು ಯೇಸು ಆಕೆಯನ್ನು ಕಂಡದ್ದೇ ಕನಿಕರಗೊಂಡು ಅಳಬೇಡ ಎಂದು ಹೇಳಿ. ಹೌದು, ಈ ದಿನ ಅದೇ ಯೇಸು ಕ್ರಿಸ್ತರೇ ನಮ್ಮ ಬಳಿ ಕೂಡ ಇದ್ದಾರೆ. ನಮ್ಮ ನೋವುಗಳನ್ನ, ಕಣ್ಣೀರನ್ನ, ಅಥವಾ ನಮ್ಮ ಕುಟುಂಬಗಳಲ್ಲಿರುವಂತಹ ಸಮಸ್ಯೆಗಳನ್ನ ನಾವು ನೋಡಿ, ನಮ್ಮ ಕೆಲಸ ಕಾರ್ಯಗಳಲ್ಲಿರುವಂತಹ ಸಮಸ್ಯೆಗಳನ್ನ ನೋಡಿ, ಇವತ್ತು ನನಗೆ ಸಹಾಯ ಮಾಡಲು ಯಾರು ಇಲ್ವಲ್ಲ ಅಂತೇಳಿ ನಾವು ಒಬ್ಬಂಟಿಗರಾಗಿ ಇವತ್ತು ಚಿಂತೆ ಪಡ್ತಾ ಇರ್ಬೋದು, ವ್ಯಸನ ಪಡ್ತಾ ಇರ್ಬೋದು. ಆದ್ರೆ ಇವತ್ತು ಈ ದೇವರ ವಾಕ್ಯಗಳು ನಮಗೆ ಧೈರ್ಯವನ್ನ ಕೊಡುತ್ತೆ. ಆ ಯೇಸು ಕ್ರಿಸ್ತರು ಆ ತಾಯಿಗೆ ಹೇಳಿದಂತ ಅದೇ ಮಾತುಗಳನ್ನ ಇವತ್ತು ನಿಮ್ಮೊಬ್ಬೊಬ್ಬರನ್ನ ನೋಡಿ ಹೇಳ್ತಾ ಇದ್ದಾರೆ, ಮಗನೇ, ಮಗಳೇ, ಅಳಬೇಡ, ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ. ನೋಡಿ, ಆಕೆ ಹುಡುಕಲಿಲ್ಲ, ಆಕೆ ಕರೆಯಲಿಲ್ಲ, ಆದ್ರೂ ಯೇಸು ಹುಡುಕಿಕೊಂಡು ಬಂದ್ರು. ಇವತ್ತು ನೀನು ಹುಡುಕದೇ ಇರ್ಬೋದು, ನೀನು ಕರೆಯದೇ ಇರ್ಬೋದು, ಆದ್ರೆ ಆ ಯೇಸುವಿನ ಹೃದಯ ನಿನಗಾಗಿ ಯಾವತ್ತು ಕೂಡ ಕಾಯ್ತಾ ಇದೆ. ಆ ಯೇಸು ನಿನ್ನನ್ನು ಪ್ರೀತಿಸುವುದಕ್ಕಾಗಿ ಕಾಯ್ತಾ ಇದ್ದಾರೆ. ಆ ತಾಯಿಗೆ ಒಬ್ಬನೇ ಮಗ, ಆದ್ರೆ ಯೇಸು ಎಂಬ ತಾಯಿಗೆ ಇಡೀ ವಿಶ್ವದಲ್ಲಿರುವ ಪ್ರತಿಯೊಬ್ಬರು ಕೂಡ ತನ್ನ ಮಕ್ಕಳಾಗಿದ್ದಾರೆ. ಪ್ರಿಯರೇ, ನೋಡಿ, ಆ ದಿನ ಯೇಸು ಸ್ವಾಮಿ ಆ ತಾಯಿಗೆ ಅಳಬೇಡ ಅಂತೇಳಿ ಮಾತ್ರ ಹೇಳಲಿಲ್ಲ. ಆ ಒಂದು ಸತ್ತು ಹೋಗಿದಂತ ಮಗನ ಚಟ್ಟದ ಬಳಿ ನಿಂತು ಆ ಮಗನನ್ನ ನೋಡಿ ಹೇಳ್ತಾರೆ, ಯುವಕನೇ ಎದ್ದೇಳು ಅಂತೇಳಿ. ಆ ಕ್ಷಣವೇ ಆ ಮಗನು ಎದ್ದೇಳ್ತಾನೆ.
ಅಲ್ಲಿದ್ದಂತ ಎಲ್ಲಾ ಜನರಿಗೆ ಏನಾಗುತ್ತೆ ಅಂದ್ರೆ ಭಯಭ್ರಾಂತರಾಗಿ ಆ ಯೇಸುವನ್ನ ನೋಡ್ತಾ ಅವರೊಂದು ಮಾತನ್ನ ಹೇಳ್ತಾರೆ. ಅದೇ ಅಧ್ಯಾಯದಲ್ಲಿ ವಾಕ್ಯ ನಾವು 16 ಓದೋದಾದ್ರೆ, ಎಲ್ಲರೂ ಭಯಭ್ರಾಂತರಾದರು, ಮಹಾಪ್ರವಾದಿಯೊಬ್ಬನು ನಮ್ಮಲ್ಲೇ ಉದಯಿಸಿದ್ದಾನೆ, ದೇವರು ತಮ್ಮ ಜನರನ್ನು ರಕ್ಷಿಸಲು ಬಂದಿದ್ದಾರೆ ಎಂದು ದೇವರನ್ನು ಕೊಂಡಾಡಿದರು. ಪ್ರೈಸ್ ದ ಲಾರ್ಡ್. ಹೌದು ಪ್ರಿಯರೇ, ಸ್ವತಃ ದೇವರು ಈ ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಬಂದರು. ಅವರೇ ಪ್ರಭು ಯೇಸು ಕ್ರಿಸ್ತರು. ತನ್ನ ಜನರನ್ನ ರಕ್ಷಿಸುವುದಕ್ಕಾಗಿ ಯೇಸು ಈ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಬಂದರು. ಆ ಒಂದು ಜನಗಳಲ್ಲಿ ನಾನು ನೀನು ಆಗಿರ್ಬೋದು. ಆ ದಿನ ಆ ತಾಯಿಗೆ ಖಂಡಿತವಾಗಿ ಯೇಸುವಿನ ಬಗ್ಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇವತ್ತು ನಿನ್ನ ಬಗ್ಗೆ ಖಂಡಿತವಾಗಿ ಯೇಸುವಿಗೆ ಪರಿಚಯ ಇದೆ. ನಿನಗೆ ಆರೇ ಆಗಿರು, ನೀನು ಏನೇ ಆಗಿರು, ನೀನೆಂತ ಸಮಸ್ಯೆಯಲ್ಲಿರೋ, ಯೇಸು ನಿನ್ನ ಬಗ್ಗೆ ಖಂಡಿತವಾಗಿ ಕನಿಕರ ಹೃದಯದಿಂದ ನೋಡುವವರಾಗಿದ್ದಾರೆ. ನಿನ್ನ ಮೇಲೆ ಕಾಳಜಿ ಉಳ್ಳಂತ ಯೇಸು ಆಗಿದ್ದಾರೆ. ಆ ಯೇಸು ತನ್ನ ಜನರನ್ನ ಅಂದ್ರೆ ನಿನ್ನನ್ನ ರಕ್ಷಿಸುವುದಕ್ಕಾಗಿ ಈ ಲೋಕದಲ್ಲಿ ಮನುಷ್ಯರಾಗಿ ಬಂದಿದ್ದಾರೆ. ಆ ಯೇಸುವಿಗೆ ನಿನ್ನ ನೋವುಗಳನ್ನ ಬಿಟ್ಕೊಡು, ನಿನ್ನ ಕಷ್ಟಗಳನ್ನ ಬಿಟ್ಕೊಡು, ವಿಶೇಷವಾಗಿ ನಿನ್ನ ಜೀವನವನ್ನೇ ಅವರಿಗೆ ಬಿಟ್ಕೊಡು. ನೋಡಿ, ಆ ಒಂದು ಸತ್ವದಂತ ಯುವಕನಿಗೆ ಜೀವವನ್ನ ಕೊಟ್ಟಂತ ದೇವರು. ನೋಡಿ, ಒಂದು ಮನುಷ್ಯನ ಪ್ರಾಣ ಜೀವದ ಮೇಲೆ ಅಧಿಕಾರ ಉಳ್ಳಂತವರು ಇನ್ನೆಂತ ಒಂದು ದೇವರಾಗಿರ್ಬೇಕಲ್ವಾ. ಇವತ್ತು ಅಂತ ಜೀವದ ಮೇಲೆ ಅಧಿಕಾರ ಉಳ್ಳಂತ ಯೇಸು ನಿನ್ನ ಯೇಸು ಆಗಿದ್ದಾರೆ. ನಿನ್ನ ಪ್ರಾಣವನ್ನ ಅವರು ಎಂದಿಗೂ ಕೂಡ ನಾಶ ಆಗುವುದಕ್ಕೆ ಬಿಡಬಾರದು ಅಂತ ಹೇಳಿಯೇ ಯೇಸು ಈ ಲೋಕಕ್ಕೆ ಮನುಷ್ಯರಾಗಿ ಬಂದರು. ಆ ತಾಯಿ ತನ್ನ ಒಬ್ಬನೇ ಮಗನಿಗಾಗಿ ಕಣ್ಣೀರಿಟ್ಟ ಹಾಗೆ ಇವತ್ತು ಯೇಸು ಸ್ವಾಮಿ ನಿನಗಾಗಿ, ನನಗಾಗಿ, ಇಡೀ ವಿಶ್ವದ ಪ್ರತಿಯೊಬ್ಬರಿಗಾಗಿ ಕೂಡ ಶಿಲುಬೆ ಮೇಲೆ ಕಣ್ಣೀರನ್ನ ಇಟ್ಟರು. ಪ್ರಿಯರೇ, ಆ ಕಣ್ಣೀರನ್ನ ನನಗಾಗಿ ನಿನಗಾಗಿ ಸುರಿಸಿದ್ರು. ಆ ಯೇಸುವಿನ ಪ್ರೀತಿಯನ್ನ ಶಿಲುಬೆ ಮೇಲೆ ನನಗಾಗಿ ನಿನಗಾಗಿ ತೋರಿಸಿದ್ರು. ಆ ಯೇಸು ಸುರಿಸಿದ ರಕ್ತದಿಂದ ನಿನ್ನ ಪಾಪಗಳನ್ನ ತೊಳೆಯುವುದಕ್ಕಾಗಿ ಆ ಯೇಸು ಈ ಲೋಕಕ್ಕೆ ಬಂದ್ರು. ನಮ್ಮ ಎಲ್ಲಾ ಪಾಪಗಳಿಂದ ನಮ್ಮನ್ನು ವಿಮೋಚನೆ ಮಾಡಿ ಪವಿತ್ರಾತ್ಮರಿಂದ ತುಂಬಿ ಒಂದು ಒಳ್ಳೆ ಮಗನಾಗಿ ಈ ಲೋಕದಲ್ಲಿ ಒಂದು ಪರಿಶುದ್ಧವಾದ ಜೀವನವನ್ನು ಜೀವಿಸಬೇಕು ಎಂಬ ಉದ್ದೇಶದಿಂದಲೇ ಯೇಸು ನನಗೂ ನಿನಗೂ ಜೀವ ಕೊಡುವುದಕ್ಕಾಗಿ, ಜೀವದಾತರಾಗಿ, ರಕ್ಷಕನಾಗಿ ಈ ಲೋಕದಲ್ಲಿ ಯೇಸು ಸ್ವಾಮಿ ಎಂದಿಗೂ ಕೂಡ ಜೀವಿಸ್ತಾ ಇದ್ದಾರೆ. ನಮ್ಮನ್ನ ನಡೆಸುವುದಕ್ಕಾಗಿ ಪವಿತ್ರಾತ್ಮರನ್ನ ಕೊಟ್ಟಿದ್ದಾರೆ. ನಮ್ಮನ್ನ ದಾರಿ ತಪ್ಪಿ ಹೋಗದಂತೆ ತನ್ನ ಜೀವವುಳ್ಳ ವಾಕ್ಯಗಳನ್ನ ಯೇಸು ನಮಗಾಗಿ ತನ್ನ ಪರಿಶುದ್ಧವಾದಂತಹ ಬೈಬಲ್ ಶ್ರೀ ಗ್ರಂಥದಲ್ಲಿ ಅವರು ಬರೆದು ನಮಗಾಗಿ ಕೊಟ್ಟಿದ್ದಾರೆ. ಆ ಒಂದು ತಾಯಿಯ ಹೃದಯ ಖಂಡಿತವಾಗಿ ಆ ಪ್ರೀತಿಯನ್ನು ನಾವು ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಯೇಸು ನಮ್ಮ ಇಡೀ ವಿಶ್ವದ ತಾಯಿಯಾಗಿದ್ದಾರೆ. ಖಂಡಿತವಾಗಿ ಆ ಯೇಸು ನಿನ್ನ ಕಷ್ಟಗಳನ್ನ, ನಿನ್ನ ನೋವುಗಳನ್ನ ಬಲ್ಲಂತ ಯೇಸು ಆಗಿದ್ದಾರೆ. ಆದ್ದರಿಂದ ಸಹೋದರಿಯೇ, ಸಹೋದರನೇ, ಈ ದಿನವೇ ಒಂದು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಂಡು ಆ ಯೇಸುವಿಗೆ ನಿಮ್ಮನ್ನು ಒಪ್ಪಿಸಿಕೊಡಿ. ಆ ಯೇಸು ನಿನ್ನನ್ನು ರಕ್ಷಿಸುವ ದೇವರಾಗಿ ನಿನ್ನ ಜೊತೆಯಲ್ಲಿರೋದಕ್ಕೆ ಆಸೆ ಪಡ್ತಾ ಇದ್ದಾರೆ. ಇದಾಗ್ಲಿ ಅಂತೇಳಿ ನಾವೆಲ್ಲರೂ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಮ್ಮ ಕೈಯನ್ನ ನಮ್ಮ ಹೃದಯದ ಮೇಲಿಟ್ಟು ಪ್ರಾರ್ಥನೆ ಮಾಡೋಣ. ಪ್ರಭು ಯೇಸುವೆ, ನೀವು ಆ ದಿನ ನಾಯಿನೂರಿನ ವಿಧವೆಯ ಮಗನಿಗೆ ಜೀವ ಕೊಟ್ಟಂತ ದೇವರಾಗಿದ್ದೀರಾ. ಈ ದಿನ ನನಗೂ ಇಡೀ ವಿಶ್ವಕ್ಕೂ ನೀವು ದೇವರಾಗಿದ್ದೀರಾ ಸ್ವಾಮಿ, ರಕ್ಷಕರಾಗಿದ್ದೀರಾ. ಈ ಒಂದು ವಾಕ್ಯಗಳನ್ನ ಕೇಳಿಸಿಕೊಳ್ಳುತ್ತಿರುವಂತಹ ಪ್ರತಿಯೊಬ್ಬರಿಗೂ ನೀವು ತಾಯಿಯಾಗಿದ್ದೀರಾ. ಅವರ ಕುಟುಂಬದಲ್ಲಿರುವಂತಹ ಎಲ್ಲ ಒಂದು ಸಮಸ್ಯೆಗಳನ್ನ ಬಿಡಿಸುವ ದೇವರಾಗಿದ್ದೀರಾ ಮತ್ತು ಅವರಿಗೆ ಜೀವ ಕೊಡುವಂತಹ ಜೀವದಾತರು ಆಗಿದ್ದೀರಾ ಸ್ವಾಮಿ. ಅಪ್ಪ, ಅವರ ಕುಟುಂಬಗಳಲ್ಲಿರುವ, ಅವರ ಕೆಲಸ ಕಾರ್ಯಗಳಲ್ಲಿರುವಂತಹ, ಅವರ ಪ್ರಾರ್ಥನಾ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆಯನ್ನ ಕೊಟ್ಟು ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ಆ ಒಂದು ತಾಯಿಗೆ ಅಮ್ಮ ಅಳಬೇಡ ಎಂದು ಕನಿಕರಗೊಂಡಂತೆ ಈಗ ಅಳುತ್ತಿರುವಂತಹ, ನೋವಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನೀವು ಇದೇ ಸಾಂತ್ವನದ ಮಾತನ್ನ ಹೇಳಿ, ನಾನು ನಿಮಗೆ ತಾಯಿಯಾಗಿರುತ್ತೇನೆ, ನಾನು ನಿಮ್ಮ ಆಧಾರವಾಗಿರುತ್ತೇನೆಂದು ನೀವು ನುಡಿಯುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಎಲ್ಲಾ ಪ್ರಾರ್ಥನೆಯನ್ನು ನಮ್ಮ ತಂದೆಯಾದ ದೇವರೇ, ನಿಮ್ಮ ಮಗನೂ ನಮ್ಮ ರಕ್ಷಕರು ಆದ ಯೇಸು ಕ್ರಿಸ್ತರ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ. ಆಮೇನ್.